ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಇದು ತವಾದಲ್ಲಿ ಓವನ್ ಇಲ್ಲದೆ ತವಾದಲ್ಲಿ ಮಾಡುವಂಥ ಬ್ರೆಡ್ ಪಿಜ್ಜಾ. ಇದು ಪಿಜ್ಜಾ ಬೇಸ್ ಇಲ್ಲದೇ ನಾವು ಬ್ರೆಡ್ಡಲ್ಲಿ ಕೂಡ ನಾವು ಪಿಜ್ಜಾನ ಮಾಡ್ಕೊಬೋದು. ಇದು ಅದೇ ಟೇಸ್ಟ್ನೇ ಕೊಡುತ್ತೆ ನಮಗೆ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ವೆಜಿಟೇಬಲ್ ಯೂಸ್ ಮಾಡಿಕೊಂಡು ಮಾಡಿರೋ ಪಿಜ್ಜಾ. ಇದಕ್ಕೆ ನೀವು ಮಶ್ರೂಮು ಮತ್ತು ಪನ್ನೀರು ಯಾವುದನ್ನು ಬೇಕಾದ್ರೂ ಇದ್ರ ಮೇಲೆ ಆ್ಯಡ್ ಮಾಡ್ಕೊಬೋದು. ನಾನು ಇದಕ್ಕೆ ಟ್ರಯಾಂಗಲಲ್ಲಿ 7 ಬ್ರೆಡ್ನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಆರೆಗಾನೋ, ಮಯೋನೈಸ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಮತ್ತು ಚೀಸು ಮತ್ತು ಪಿಜ್ಜಾ ಸಾಸ್ ಅಂತ ಬರುತ್ತೆ, ಅದು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ರೌಂಡ್ ಶೇಪಲ್ಲಿ ಈ ರೀತಿ ಜೋಡಿಸ್ಬೇಕು. ನಾವು ಈ ರೀತಿ ರೌಂಡ್ ಬರಬೇಕಂದ್ರೆ 7 ಬ್ರೆಡ್ನ ನಾವು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಾನು ಮಯೋನೈಸ್ನ ಹಾಕ್ತಾಯಿದ್ದೀನಿ. ನೀವು ಕೆಚಪ್ ಬೇಕಾದರೆ ಹಾಕ್ಕೊಬೋದು, ಮಯೋನೈಸ್ ಇಲ್ಲ ಅಂದರೆ. ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಈಗ ನಾವು ಪಿಜ್ಜಾ ಸಾಸ್ನ ಯೂಸ್ ಮಾಡ್ತಾಯಿದ್ದೀನಿ ರೆಡಿಮೇಡು. ಅದು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಕೆಚಪ್ಪಿಗೆ ನಾವು ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಮೆಣಸಿನ ಪುಡಿ, ಉಪ್ಪಿನ ಪುಡಿ, ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡ್ರೆ ಕೆಚಪ್ಪಿಗೆ ಅದು ಕೂಡ ಅದೇ ಟೇಸ್ಟ್ ಬರುತ್ತೆ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇದು ಬ್ರೆಡ್ ಪಿಜ್ಜಾ ಆಗಿರೋದ್ರಿಂದ ತುಂಬ ಬೇಗನೆ ಕೆಳಗಡೆ ಬೇಸು ಬೆಂದೋಗಿಬಿಡುತ್ತೆ. ಹಾಗಾಗಿ ತರಕಾರಿ ಅಷ್ಟೊಂದು ಬೇಯೋದಿಲ್ಲ. ಹಾಗಾಗಿ ನಾನು ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ತುಪ್ಪದಲ್ಲಿ ಹಾಗೆ ಹಸಿ ಸ್ಮೆಲ್ ಹೋಗಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಮುಂಚೆನೇ. ಯಾಕಂದರೆ ಇದು ತುಂಬ ಬೇಗನೆ ಆಗೋಗುತ್ತೆ ಬ್ರೆಡ್ ಪಿಜ್ಜಾ. ಸೊ ಹಾಗಾಗಿ ಅದು ತುಂಬ ಹಸಿ ಸಿಗುತ್ತೆ ಅಂಥೇಳಿ ಸ್ವಲ್ಪ ಮೀಡಿಯಮಾಗಿ ಅದನ್ನು ಫ್ರೈ ಮಾಡೇ ಇಟ್ಕೊಂಡಿದ್ದೀನಿ ನಾನು. ಮತ್ತು ಟೊಮೊಟೊನ ಬೀಜ ಏನಿರುತ್ತೆ ಟೊಮೊಟೊದು ಅದನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಬೀಜ ಸಮೇತ ಕಟ್ ಮಾಡ್ಕೊಬಾರ್ದು. ಇದು ಮೊದಲೇ ಹಾಫ್ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಅದು ಬ್ರೆಡ್ಡು ಅಷ್ಟು ಬೇಗನೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಪಿಜ್ಜಾ ಬೇಸ್ ಆದರೆ ಅದು ಬೇಕು ಅಂತ ಇದು ಕೂಡ ತರಕಾರಿ ಕೂಡ ನಮಗೆ ಹಾಫ್ ಬಾಯ್ಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಸಿ ಸಿಗಬಾರ್ದು ಅಂತ ಫಸ್ಟಿಗೆ ಸ್ವಲ್ಪ ತುಪ್ಪದಲ್ಲಿ ಆನಿಯನ್ನು ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗದು ತುಂಬ ತಿನ್ನುವಾಗ ನಮಗೆ ಚೆನ್ನಾಗಿ ಅನಿಸುತ್ತೆ. ಹಸಿದ ಹಾಗೆ ಇಟ್ಟರೆ ಅದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ತಿನ್ನೋಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಅದಾಗಿ ಬ್ರೆಡ್ ಪಿಜ್ಜಾ ಮಾಡಬೇಕಾದ್ರೆ ಇದೊಂದು ಮಾಡ್ಕೊಳ್ಳಿ. ಇದೂ ಅಷ್ಟೇ, ನಾವೇನಾದರೂ ಪನ್ನೀರ್ ಹಾಕ್ತೀವಿ ಅಥವಾ ಮಶ್ರೂಮ್ ಹಾಕ್ತೀವಿ ಅದು ಕೂಡ ಹಾಗೆ ಫ್ರೈ ನೋಡಿ. ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ತುಂಬ ಸಣ್ಣ ಉರಿಯಲ್ಲಿ ನಾವು ಇದನ್ನು ಮುಚ್ಚಿಡಬೇಕು. ಒಂದು 10 ಮಿನಿಟ್ಸ್ ಮುಚ್ಚಿಟ್ರೆ ಸಾಕು. ನಮಗೆ ಪಿಜ್ಜಾದು ಚೀಸೆಲ್ಲ ಮೆಲ್ಟ್ ಆಗಿ ನಮಗೆ ಪಿಜ್ಜಾ ರೆಡಿ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ನಾವು ಆರೆಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡ್ರೆ ನಮಗೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ಇದು ಪಿಜ್ಜಾ ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ. ಮೆಲ್ಟ್ ಆಗಿದೆ, ಎಲ್ಲನೂ ಮೆಲ್ಟ್ ಆದರೆ ಚೀಸು ನಮಗೆ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ ಅಂತ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಬೇಕು. ತವ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು.